everyone fine. ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದೆ. ದರ್ಶನ್ಗೆ 10 ನಿಮಿಷಗಳ ಕಾಲ ಧ್ಯಾನ ಮಾಡಿಸ್ದೆ, ಆಧ್ಯಾತ್ಮದ ಕಡೆಗೆ ಅವರಿಗೆ ಒಲವಿದೆ ಅನ್ನೋದನ್ನ ತಿಳ್ಕೊಂಡೆ ಅಂತ ಮಾಜಿ ಕೈದಿ ಸಿದ್ದಾರೂಢ ಅವರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧ ಈಗ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಜೊತೆಗೆ ಸಿದ್ದಾರೂಢಗೆ ನೋಟಿಸ್ ನೀಡುವಂತ ಸಾಧ್ಯತೆ ಕೂಡ ಇದೆ. ನೋಟಿಸ್ ನೀಡಿ ತನಿಖೆಗೆ ಹಾಜರಾಗಿ ಅಂತ ಹೇಳುವಂತ ಸಾಧ್ಯತೆಯೂ ಇದೆ. ಜೈಲಲ್ಲಿ ದರ್ಶನ್ ಭೇಟಿ ಆಗಿದ್ದೆ ಅಂತ ಹೇಳಿದಂತ ಸಿದ್ದಾರೂಢಗೆ ಈಗ ಸಂಕಷ್ಟ ಎದುರಾಗಿದೆ. ಮಾಜಿ ಕೈದಿ ಸಿದ್ದಾರೂಢಗೆ ಪೊಲೀಸ್ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ದರ್ಶನ್ಗೆ ಯೋಗ ಧ್ಯಾನ ಹೇಳ್ಕೊಟ್ಟೆ ಅಂತ ಸಿದ್ದಾರೂಢ ರಿಲೀಸ್ ಆದ ಬಳಿಕ ಹೇಳಿದ್ರು. ಆ ಹೇಳಿಕೆ ಈಗ ಸಾಕಷ್ಟು ಅಂದ್ರೆ ಜೈಲಿನಲ್ಲಿ ಹಾಗಾದ್ರೆ ಅಭದ್ರತೆ ಇದೆಯಾ, ಭದ್ರತೆ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿ ಈಗ ನಿಜಕ್ಕೂ ಸಿದ್ದಾರೂಢ ದರ್ಶನ್ ಅವರನ್ನ ಭೇಟಿ ಮಾಡಿ ಇಷ್ಟೆಲ್ಲ ಮಾತನಾಡಿದ್ರ, ಧ್ಯಾನ ಹೇಳ್ಕೊಟ್ರ, ಆಧ್ಯಾತ್ಮದ ಬಗ್ಗೆ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿಯೇ ಮೂಡಿದೆ. ಸಿದ್ದಾರೂಢ ಮಾತನ್ನ ಈಗ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಅಲ್ಲೆಗೆಳೆದಿದ್ದಾರೆ. ಭೇಟಿ ಆಗಿಲ್ಲ, ಇಷ್ಟೊಂದೆಲ್ಲ ಡಿಸ್ಕಷನ್ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹೀಗಾಗಿ ಸುಳ್ಳು ಹೇಳಿದ್ದಾರೆ ಅಂತ ಆರೋಪಿಸಿ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಸಿದ್ದಾರೂಢ ಅವರು ಸುಳ್ಳು ಹೇಳಿದ್ದಾರೆ, ದರ್ಶನ್ ಅವರ ಜೊತೆಗೆ ಇಷ್ಟೊಂದೆಲ್ಲ ಮಾತುಕತೆ ಆಗಿಯೇ ಇಲ್ಲ, ಧ್ಯಾನ ಮಾಡಿಸಿದೆ, ಯೋಗ ಹೇಳ್ಕೊಟ್ಟೆ ಅಂತ ಎಲ್ಲ ಸಿದ್ದಾರೂಢ ರಿಲೀಸ್ ಆದ ಬಳಿಕ ಹೇಳಿದ್ರು. ನಾನು ದರ್ಶನ್ ಅವರನ್ನ ಭೇಟಿಯಾಗಿದ್ದೆ, ಅವ್ರ ಜೊತೆಗೆ ಮಾತನಾಡಿದೆ, ಅವರಿಗೆ ಪಶ್ಚಾತ್ತಾಪ ಅನ್ನೋದು ಕಾಡ್ತಾ ಇದೆ. ಅವ್ರು ನನ್ನ ಹತ್ರ ನೇರವಾಗಿ ಹೇಳ್ಕೊಂಡಿಲ್ಲ, ಆದರೆ ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಸಿನಿಮಾಗಳಲ್ಲಿ ಯಾವ ಗತ್ತಿನಿಂದ ಮಾತನಾಡ್ತಾ ಇದ್ರು ಹಾಗೆ ಈಗ ಮಾತನಾಡ್ತಾ ಇಲ್ಲ. ಹಾಗಾಗಿ ಅವರಲ್ಲಿ ಪಶ್ಚಾತ್ತಾಪ ಕಾಣಿಸ್ತಿದೆ ಅಂತ ಕೂಡ ಮಾಜಿ ಕೈದಿ ಸಿದ್ದಾರೂಢ ಹೇಳಿಕೊಂಡಿದ್ರು. ಒಂದಷ್ಟು ಮಾತುಗಳನ್ನು ಆಡಿದ್ರು ಅದ್ರ ಬಗ್ಗೆ. ಆದ್ರೀಗ ಅದೇ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಸಿದ್ದಾರೂಢ ದರ್ಶನ್ ಅವ್ರನ್ನ ಭೇಟಿ ಆಗಿದ್ರ, ಅದು ನಿಜಾನ, ಇಷ್ಟೆಲ್ಲ ಮಾತನಾಡಿದ್ರ, ಅವ್ರಿಗೆ ಯೋಗ ಹೇಳ್ಕೊಟ್ಟಿದ್ದು, 10 ನಿಮಿಷಗಳ ಕಾಲ ಅವರ ಎದುರುಗಡೆ ಧ್ಯಾನ ಮಾಡಿಸಿದ್ದು, ಆ ಜೈಲಾಧಿಕಾರಿ ಹತ್ರ ವಾಚ್ ಇತ್ತು, ಆ ಟೈಮ್ ನೋಡಿಕೊಂಡು ನಾನು 10 ನಿಮಿಷ ಧ್ಯಾನ ಮಾಡಿಸಿದ್ದೆ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಅದೆಲ್ಲ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಜೈಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಇದೆಲ್ಲ ಆಗೇ ಇಲ್ಲ, ಸಿದ್ದಾರೂಢ ಸುಳ್ಳು ಹೇಳಿದ್ದಾರೆ ಅಂತ. ಹಾಗಾಗಿ ಸಿದ್ದಾರೂಢ ವಿರುದ್ಧ ಈಗ ಜೈಲಿನಲ್ಲಿ ದರ್ಶನ್ ಭೇಟಿಯಾದೆ, ಧ್ಯಾನ ಹೇಳ್ಕೊಟ್ಟೆ ಅಂತೇಳಿ ಸುಳ್ಳು ಹೇಳಿರುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ ಸಿದ್ದಾರೂಢಗೆ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗುವಂತೆ ಸೂಚನೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಸಿದ್ದಾರೂಢಗೆ ಈಗ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಜೈಲಲ್ಲಿ ಇಷ್ಟೆಲ್ಲ ಮಾತನಾಡೋದಕ್ಕೆ ಅವಕಾಶ ಇತ್ತಾ? ದರ್ಶನ್ ಅವರನ್ನು ನಿಜವಾಗ್ಲೂ ಕೂಡ ಸಿದ್ದಾರೂಢ ಭೇಟಿ ಆಗಿದ್ರ, ಅದರಲ್ಲೂ ಕೂಡ 10 ನಿಮಿಷ ಧ್ಯಾನ ಮಾಡಿಸುವಷ್ಟು, ಜೊತೆಗೆ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಪಶ್ಚಾತ್ತಾಪ ಕಾಡ್ತಿದೆ ಅನ್ನೋದನ್ನ ಇವ್ರು ಗುರುತಿಸುವಷ್ಟು ಅಷ್ಟೊಂದೆಲ್ಲ ಸಮಯಾವಕಾಶ ಇವರಿಬ್ಬರಿಗೂ ಸಿಕ್ಕಿತ್ತಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಮೂಡ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಸಿದ್ದಾರೂಢ ಸುಳ್ಳು ಹೇಳ್ತಿದ್ದಾರೆ ಅಂತ. ಆ ಆರೋಪದ ಮೇಲೆ ಸಿದ್ದಾರೂಢಗೆ ಈಗ ನೋಟಿಸ್ ನೀಡಿ ತನಿಖೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟರೂ ಕೊಡಬಹುದು.